ಆದ್ರೆ ವೈವಿಧ್ಯಮಯವಾದ ಬೆಳೆ ಬೆಳೆದಿದ್ದೀರಪ್ಪ. ಇಂಟರ್ ಕ್ರಾಪ್ ಹಾಕ್ಬೇಕು ಅನ್ನೋ ಸುಮಾರು ನೋಡಿ. ಎಲ್ಲಿ ನೀವು ನೋಡಿ ನಮ್ಮ ತೋಟದಲ್ಲಿ ಈ ಅಡಿಕೆ ಸಿಪ್ಪೆದು ಅಡಿಕೆ ಸಿಪ್ಪೆ ಬಿಡ್ರಿ, ಅಡಿಕೆ ಯಾವ ಥರ ಆಗಿದೆ ಇಲ್ಲಿ ನೋಡಿ. ನೆಲ ಹೆಂಗ್ ಬಂದಿದೆ, ಹೆಂಗ್ ಬಂದಿದೆ ನೋಡ್ರಿ. ಟೀ ಪೌಡರ್ ಇದ್ದಂಗಿದೆ. ಯಾವ ಇದ್ರಲ್ಲೂ ಬರಲ್ಲ ಹಂಗಿದೆ ಟೀ ಪೌಡರ್. ಟೀ ಪೌಡ್ರ ನೋಡ್ರಿ ಯಾವ ಥರ ಇದೆ. ಇಷ್ಟು ಅಲ್ಲ ಸ್ಮೂತ್ ಆಗಿದೆ. ಕಲ್ಚರ್ಲು ಭೂಮಿನ ನೀವು ಹಿಂಗ್ ಮಾಡಿದಿರಲ್ಲ. ಇದು ನಾವು ಪ್ರಯತ್ನ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮನುಷ್ಯ ಪ್ರಯತ್ನ ಪಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ನೋಡಿ. ಇದು ನಿಮಗೆ ಗೆಣಸು ಬಳ್ಳಿ ಹೇಳಿದ್ನಲ್ಲ, ಗೆಣಸು ಬಳ್ಳಿ ಹಿಂಗೆ ಹಬ್ಬಿಕೊಳ್ಳೋದು ನಮ್ಮ ನೋಡಿ. ಗ್ರೀನ್ ಮಲ್ಚಿಂಗ್ ಎಷ್ಟು ಚೆನ್ನಾಗಿದೆ. ನಾವು ಎಲ್ಲಿ ಕಾಲಿಟ್ರು ಎಷ್ಟು ಮೆತ್ತಗಿತ್ತು ನೋಡ್ರಿ. ಹಾಸಿಗೆ ಮೇಲೆ ನಡೆದಂಗೆ ಆಗ್ತೈತಿ. ಈಗ ಎಲ್ಲಿ ಕಾಲು ಹೋಗ್ತಾ ಒಳಗೆ, ಕಾಲು ಹೋಗ್ತಾ ಒಳಗೆ ನೋಡಿ. ಸೊಪ್ಪು ಅಷ್ಟೇ. ಇದು ನೋಡ್ರಿ, ಅದು ಏನಿಲ್ಲ ನೋಡ್ರಿ, ಅದು ಎಷ್ಟು ಹತ್ರ ಬೆಳೀತು ನೋಡ್ರಿ. ಆಗಲೇ ನೋಡಿ, ಇದೊಂದು ಜಾಯ್ಕಾಯಿ ಗಿಡ. ಅದು ನೋಡ್ರಿ, ಅದು ಎಷ್ಟು ಹತ್ರ ಬೆಳೀತು. ಚೆನ್ನಾಗಿ ಬಂದಿದೆ ಜಾಯ್ಕಾಯಿ ಗಿಡ. ಇವಕ್ಕೆ ಯಾವಕ್ಕೂ ಒಂದು ರೂಪಾಯಿನ ಗೊಬ್ಬರ ಹಾಕಿಲ್ಲ ಇವಕ್ಕೆ. ದನಿ ಗೊಬ್ಬರನೂ ಹಾಕಿಲ್ಲ ಇವಕ್ಕೆ. ಹೌದಾ? ಭೂಮಿಲಿರೋ ಪವರಲ್ಲೇ ಬೆಳೆದಿರೋದವು. ಅಲ್ಲ, ನೀವು ಏನೇನು ಹಾಕಿಲ್ಲಲ್ಲ, ಅಡಿಕೆ ಸಿಪ್ಪೆ ಅಡಿಕೆ ಮರಕ್ಕೆ ಮಾತ್ರ ದನಿ ಗೊಬ್ಬರ ಹಾಕ್ತಿವಿ ಬಿಟ್ರೆ ಈ ಯಾವಕ್ಕೂ ಬೇರೆವಕ್ಕೆ ಯಾವಕ್ಕೂ ಗೊಬ್ಬರ ಹಾಕಲ್ಲ. ಇವಕ್ಕೆ ಮಾತ್ರ ಹಾಕೋದಷ್ಟೇ. ನೋಡಿ, ಇವೆಲ್ಲ ಗಿಡ 4 ವರ್ಷಕ್ಕೆ ಇಷ್ಟು ಹತ್ರ ಬೆಳೆದಿದೆ. ಇದ್ರದ್ದು ಜಾಯ್ಕಾಯಿ ಗಿಡ ನೋಡಿ ಎಷ್ಟು ಹತ್ರ ಬೆಳೆದಿದೆ. ನೆಕ್ಸ್ಟ್ ಇಯರ್ ಕಾಯಿ ಬಿಡುತ್ತೆ. ಇದ್ರಾಗ ಏನಪ್ಪಾ ಅಂದ್ರೆ ಬೀಜದವ್ ಹಾಕಿದ್ರೆ ಒಂದು 50% ಗಂಡು ಜಾತಿವು ಬರ್ತವೆ. ಅದು ನಮಗೆ ಕಸಿ ಗಿಡ ಹಾಕ್ಬೇಕು ಅಂತಾರೆ. ಕಸಿ ಗಿಡ ಹಾಕಿದ್ರೆ ಎಲ್ಲ ಏನಾಗ್ತವೆ, ಇವು ಕೇವಲ ನಮಗೆ 100 ರೂಪಾಯಿ ಒಳಗೆ ಸಿಗ್ತಾವೆ ಇವು ಬೀಜದವಾದ್ರೆ. ಕಸಿ ಹೋದ್ರೆ 500 ರೂಪಾಯಿ ಅಂತಾರೆ, 400-500 ರೂಪಾಯಿ ಅಂತಾರೆ. 300ರಿಂದ 400-500 ಅಂತ ಎತ್ತರದ ಮೇಲೆ. ನಾನು ಒಂದು 10-15 ಗಿಡ ತಂದು ಹಾಕಿದ್ದೆ. ಅವು ಯಾಕೆ ಫಸ್ಲೇ ಬಿಡ್ಲಿಲ್ಲ. ಈಗ ನಿಮಗೆ ತೋರಿಸ್ತೀನವ, ಅವಿಷ್ಟೇ ಹತ್ರ ಇದಾವೆ, ಇವರಷ್ಟು ಬೆಳೆದಿಲ್ಲ. ಅದ್ ನೋಡಿದಾಗ ನನಗೆ ಅವ್ಯಾಕೆ ಹಾಕ್ಬೇಕು, ಇವನ್ನೇ ಸ್ವಲ್ಪ ದಟ್ಟ ಹಾಕೋದು, ಹತ್ತತ್ರಕ್ಕೆ ಹಾಕೋದು. ಗಂಡು ಗಿಡ ಇದ್ರೆ ಒಂದಷ್ಟು ತೆಗಿದ್ರಾತು ಅಂತ ನಾನು ಯೋಚನೆ ಮಾಡ್ಕೊಂಡು 100 ರೂಪಾಯಿನಾಗೆ ತಂದು ಹಾಕಿದ್ದೀನಿ. ಇವನ್ನ 400-500-600 ಕೊಟ್ಟು ತಂದ್ರೆ ದುಡ್ಡು ಎಷ್ಟು ಹೊಂಚೋದು ನಾವು ಅಂತ ನೋಡಿ. ಈ ಥರ ಈ ಸೊಪ್ಪುಗಳು ನೋಡಿ, ಇದೆಷ್ಟು ದಟ್ಟವಾಗಿ ಬೆಳೆದಿದೆ ನೋಡಿ. ನಾವು ಮನೆ ತವಳಿಂದ ಬಂದಿರೋದು ಇದು. ನಾನು ಇಲ್ಲೆಲ್ಲ ನಟ್ಟಿಲ್ಲ ಇದನ್ನ. ಮನೆ ತ 3 ಕಡ್ಡಿ ನಟ್ಟಿದ್ದು, ಅಲ್ಲಿಂದ ಬೆಳ್ಕೊಂಡ್ ಕೆಳಗೆ ಮನೆ ಹೋಗಿರೋದು. ಈಗ ಅದೇ ಬಂದಿರೋದು. ನಾನು ಹಾಕಿರೋದಲ್ಲ ಇಲ್ಲೆಲ್ಲ, ನಾನು ಹಾಕಿದ್ ಮನೆ ತಾವ ಅಷ್ಟೇ. ಇದು ನೋಡ್ರಿ, ಇದು ಬಳ್ಳಿ ಹೆಂಗ್ ಹೋಗುತ್ತೆ, ಹಿಂಗ್ ಹೋಗ್ತಾ ಇರ್ತೈತೆ ನೋಡಿ. ಹಿಂಗೆ ಎತ್ತಿರಿ ಎಷ್ಟು ಉದ್ದ ಇದೆ ಬಳ್ಳಿದು. ಇಲ್ಲಿಂದ ಹಿಂಗ್ ಹೋಗ್ಬಿಡ್ತೈತಿ ಹಿಂಗ್ ಉದ್ದಕ್ಕೆ ಬೆಳ್ಕೊಂಡು. ಈ ಜಮೀನು ಅವತ್ತು ಕೊಂಡ್ಕೋಬೇಕಾದ್ರೆ ನಿಮಗೆ ಬಂಡವಾಳ ಹೆಂಗೆ ಏನ್ ಮಾಡ್ಕೊಂಡ್ರಿ ನೀವು? ಕೊಟ್ರ ಇದು ಕತೆ ಎಲ್ಲ ಭಾರಿ ಕಷ್ಟದ ಕತೆ ಇದು. ಅಲ್ಲ, ಕತೆ ಹೇಳ್ತಾ ಹೋದ್ರೆ ನೀವೊಂದು ಫಿಲಮ್ ತೆಗಿಬೋದು. ಅಲ್ಲ, ನಾನು ಹೇಳೋದು ಇದಕ್ಕೆ ಬಂಡವಾಳ ಬೇಕಲ್ಲ. ಏನಾಯ್ತಪ್ಪ ಅಂದ್ರೆ ಅದ್ ನಾನು ಹೇಳಿದ್ನಲ್ಲ ನಿಮಗೆ, ನಾವು ಒಂದು ಹಸುದು ಜಮೀನ್ ಬೇಕು ಅಂತ ಬಂದ್ರಿ. ಜಮೀನ್ ನಾವು ಸಾಕ್ಬೇಕು ಅಂತ. ಹಸು ಸಾಕಕ್ಕೆ ಹಸು ಅದು ಪೂರ್ತಿ ಹೇಳಿ ನಿಮಗೆ. ಅವಾಗ ಅಲ್ಲೇನಾಯ್ತು, ನನ್ನ ತಮ್ಮ ಒಬ್ಬ ಊರಲ್ಲಿದ್ದ, ನಾನು ಸಿಂಧಿ ಹೆಸರು ತಗೊಂಡಿದ್ನಲ್ಲ, 12 ಆಗಿದ್ವಲ್ಲ, ಅವ್ ಮೇವ್ ತರಕ್ಕೆ ಬ್ಯಾಸೆ ಹೊಡೆಯಕ್ಕೆ ನಾನು ದನಗಳೆಲ್ಲ ನೋಡ್ಕೊಂತ ಬ್ಯಾಸೆ ಎತ್ತುಗಳ ಹೊಡೆಯೋದು ಕಷ್ಟ ಆಗುತ್ತೆ. ಒಂದು ಹಳೆ ಟ್ರ್ಯಾಕ್ಟರ್ ತಗೊಂಡೆ, ಸೆಕೆಂಡ್ ಹ್ಯಾಂಡು. ಹಳೆ ಟ್ರ್ಯಾಕ್ಟರ್ ತಗೊಂಡಾಗ ಅದರಲ್ಲಿ ಮೇವು ತುಂಬಿಕೆ ಮರ್ಕೊಂಡು ನನ್ನ ತಮ್ಮ ತಗೊಳೋದ ಹೊಲಕ್ಕೆ. ಅಲ್ಲೆಲ್ಲ ಅಲ್ಲೊಂದು ಎಕರೆ ಇಲ್ಲೊಂದು ಎಕರೆ ಅಲ್ಲ, ನಮ್ಮ ಕಡೆ ಊರ್ ಕಡೆ ಬೌಂಡ್ರಿ ಇಲ್ಲ, 8-10 ಎಕರೆ ಯಾರಿಗೂ ಇಲ್ಲ ಆ ಕಾಲದಲ್ಲಿ. ಈಗ ನಂದು ಪ್ರಶ್ನೆ ಏನು ಅಂದ್ರೆ, ಅವಾಗ ನಿಲ್ರಿ ಅದಕ್ಕೆ ಕತೆ. ಅದಕ್ಕೆ ಏನಾಯ್ತು, ನನ್ನ ಮಕ್ಳಿಬ್ರು ಸಣ್ಣರು, 3 ವರ್ಷದನೊಬ್ಬ, 6 ವರ್ಷ, 4 ವರ್ಷದನೊಬ್ಬ, ಚಿಕ್ಕ ಮಕ್ಕಳು 7 ವರ್ಷ, 8 ವರ್ಷದನೊಬ್ಬ ಚಿಕ್ಕ ಮಕ್ಕಳು. ಅವಾಗ ಅವರು ಮಡ್ಗಾಡ್ ಮೇಲೆ ಕುತ್ಕೊಂಡು ಹೋಗಿ ಟ್ರ್ಯಾಕ್ಟರ್ ಪಲ್ಟಿ ಹೊಡಿತು ದಾರಿಲಿ ಹೋಗ್ತಾ. ಪಲ್ಟಿ ಹೊಡಿ ಅಡಿಗೆ ಸಿಕ್ಕಿರು. ಅಡಿಗೆ ಸಿಕ್ಕಿ ಅವರು ಬದುಕಿದ್ರು, ಏನೂ ಆಗಲಿಲ್ಲ. ಅವ್ರನ್ನ ತೋರ್ಸೋಕ್ಕೆ ಅಂತ ಮತ್ತು ನಾನು ಚಿಕ್ಕಮೂರಿಗೆ ಕರ್ಕೊಂಡು ಹೋದಾಗ ನಮ್ಮ ಅವ್ರ ನೆಂಟರ ಮನೆ ಕರ್ಕೊಂಡು ಹೋದ್ರು. ಆವಾಗ ಅವರು ಒಂದು ಹಸು ತಗೊಂತೀವಿ ಅಂತೇಳಿ ಅವ್ರು ಸ್ವಲ್ಪ ಎಡವಟ್ ಮಾಡಿ ದುಡ್ಡಿಗೆ ಅಂತ ಹೇಳಿ ನಾನು ಆಗಲೇ ಹಂಗೆ ಎಡವಟ್ ಮಾಡಿ ಅವರು ನಾನೇನಂದೆ ಅವ್ರಿಗೆ, ನನಗೆ ಎಲ್ಲ ಜಾಗ ಸಿಕ್ಕಿದ್ರೆ ನಾನು ಮಾಡ್ತಿರ್ಲಿಲ್ಲ ಅಂದ್ರೆ ಅವಾಗ ಇಲ್ಲಿ ಕರ್ಕೊಂಡ್ ತೋರಿಸಿದ್ರು. ಅಂದ್ರೆ ನಾನು ಗುತ್ತಿಗೆ ಕೇಳಿದಿನ, ವರ್ಷಕ್ಕೆ 10,000 ಕೊಡ್ತೀನಿ ಹಿಂದೆ. ಅವರು ಏನಂದ್ರು, ನೋಕಣ ನೀನು 10,000 ಗುತ್ತಿಗೆ ಕೊಡ್ತೀನಿ ವರ್ಷಕ್ಕೆ ಅಂತ ಕೊಟ್ಬಿಡ್ತಾರೆ ಅವ್ರೇನು. ನೀನು ನಾಳೆ ದಿವಸ ಒಂದು 2 ವರ್ಷ 3 ವರ್ಷ ಆದ ಕೂಡ ಅವ್ರು ಮಾರ್ತೀವಿ ಅಂದ್ರೆ ಏನ್ ಮಾಡ್ತೀಯ ಅಂತ ಕೇಳಿದ್ರು. ಆ ಮನುಷ್ಯ ಕರ್ಕೊಂಬಂದು ತೋರಿಸಿದ್ರು. ಅದು ನಾನೇ ಏನಂದೆ, ಮರ್ತಿ ಏನ್ ಮಾಡೋಣ ಅಂದೆ, ಕೊಂಡ್ಕೊಂಬಿಡು. ಅಲ್ಲ ಮರ 100 ರೂಪಾಯಿ ದುಡ್ಡಿಲ್ಲ, ಕೊಂಡ್ಕೊಳಕ್ ಆಗತ್ತಾ ಅಂದೆ. ಇದ್ದದ್ದು ಹೇಳಿದೆ. ಅದಕ್ಕೆ ಅವರಿದ್ದರು, ನೋಡೋಣ ಬಾ ನೋಡೋಣ, ದುಡ್ಡು ನಿಲ್ಲಿಸಿ ಕೊಡ್ತಾರೆ, ಸಾಲನೇ ಕೊಡ್ತಾರೆ ಅವ್ರು ಬೇಕಾರೆ ಅಂದರು. ನಡಿ ಹಂಗಾರೆ ನೋಡೋಣ ಅಂತ ಹೋದ್ವಿ. ನಾನೇನು ಹೇಳಿದೆ ಕಂಡೀಷನ್ ಅವ್ರಿಗೆ, ಎಷ್ಟು ಹೇಳ್ತಾರೆ ಅಂದೆ, 10 ಲಕ್ಷ ಹೇಳ್ತಾರೆ ಅಂದರು. 10 ಲಕ್ಷ 10 ಲಕ್ಷ ಆಗಲ್ಲ, 5 ಲಕ್ಷ ಕೊಡ್ಸಾರು ಬರ್ತೀನಿ ಹಿಂದೆ ಅವರಿಗೆ. ನೋಡಮ್ಮ ಬಾ ಹೋಗೋಣ ಅಂತ ಕರ್ಕೊಂಡೋದ್ರು. ಅಲ್ಲಿ ಹೋದಾಗ ಇದು ಎಷ್ಟನೇ ಇಸ್ವಿ ಮಾತು? ಇದು 87ನೇ ಇಸ್ವಿ, 1987 ಇಸ್ವಿ. ಆವಾಗ ಹೋದ್ವಿ ಅಲ್ಲಿಗೆ. ಹೋದಾಗ ವ್ಯಾಪಾರ ಕುತ್ಕೊಂಡಾಗ ನನ್ನ ಕಂಡೀಷನ್ ಏನು, 50,000 ಕ್ಯಾಶ್ ಕೊಡ್ತೀನಿ ಈಗ,
ಬಿಸಿಲು ಸರ್ ಇಕ್ಲೇ ಬನ್ನಿ. ಇರಲಿ. 50,000 ಕ್ಯಾಶ್ ಕೊಡ್ತೀನಿ. ಇನ್ನು ಉಳಿದಿರೋದನ್ನ 1.5 ವರ್ಷ ಟೈಮ್ ಕೊಡ್ಬೇಕು ನನಗೆ ಉಳಿದಿರೋದು ಕೊಡೋಕ್ಕೆ. ಆಮೇಲೆ ಬ್ಯಾಂಕಲ್ಲಿ 1.5 ಲಕ್ಷ ಸಾಲ ಇತ್ತು ಅವ್ರದ್ದು. ಆ ಸಾಲ ನಾನು ತೀರಿಸ್ತೀನಿ ಬ್ಯಾಂಕಿಂದ. ಅಲ್ಲಿ 2 ಆಗುತ್ತೆ. ಇನ್ನು 3 ಲಕ್ಷನ ಮುಂದಿನ ವರ್ಷಕ್ಕೆ ದುಡ್ಡು ತೀರಿಸ್ತೀನಿ ನಿಮಗೆ ಅಂತ ಹೇಳಿದೆ. ಅವ್ರೇನು ಮಾಡಿದ್ರು, ಅದಕ್ಕೆ ಒಪ್ಕೊಂಡ್ರು ಕಂಡೀಷನ್ಗೆ 10 ಲಕ್ಷಕ್ಕೆ ಕಮ್ಮಿ ಕೊಡಲ್ಲ ಅಂದರು. ಮನೆಗೆ ಬರ್ತಾ 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 6.25 ಲಕ್ಷಕ್ಕೆ ವ್ಯಾಪಾರ ಆಯಿತು. 6,15,000 ವ್ಯಾಪಾರ ಆಯಿತು. ಎಷ್ಟು ಎಕರೆ? 30 ಎಕರೆ ಬೌಂಡ್ರಿ ಇದು. 30 ಎಕರೆ ಬೌಂಡ್ರಿ ಒಟ್ಟು ಇದ್ದಿಲ್ಲಿ. ಆ 30 ಎಕರೆ ಬೌಂಡ್ರಿನ ಅಷ್ಟು ವ್ಯಾಪಾರ ಮಾಡ್ಕೊಂಡಾಗ ನಮ್ಮನೆಯವ್ರ ತಮ್ಮ ಅಣ್ಣ ಇಬ್ರು ಸೇರಿ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಕಾಡಿದ್ದಂಗೆ ಇಲ್ಲಿ ಏನು ಇರಲಿಲ್ಲ. ನಾನು ಹೆಂಡ್ತಿ ನಾನು ಇಬ್ಬರೇ ಬಂದು ಹೆಂಗೆ ಜೀವನ ಮಾಡೋದು? ಇಲ್ಲಿ ಕಾಡು ಯಾರು ಇಲ್ಲ, ಆ ಕಡೆ ಈ ಕಡೆ ಏನೂ ಇಲ್ಲ, ಭಯ. ಅವಾಗ ಅವನ್ನ ಬಾರಪ್ಪ ಅಂತ ಹೇಳಿದ್ದೆ. ನಾವಿಬ್ರು ಸೇರಿ ತಗೋಣ ಅಂದರು. ಬಾರಪ್ಪ ಅಂತ ಇಬ್ರು ಸೇರಿ ವ್ಯಾಪಾರ ಮಾಡ್ಕೊಂಡಾಯ್ತು. ಮಾಡ್ಕೊಂಡು ಅವನಿಗೆ 50,000 ರೂಪಾಯಿ ಅಡ್ವಾನ್ಸ್ ಕೊಟ್ಟೆ. ವ್ಯಾಪಾರ ಮಾಡ್ಕೊಂಡು ಕೊಟ್ಟು ಇಲ್ಲಿಗೆ ನಾವು ಬರೋಕ್ಕೆ ಹೊಲ್ಟ್ವಿ. ನಮ್ಮ ಅಪ್ಪರಿಗೆ ಹೇಳಿಲ್ಲ ಅಲ್ಲಿವರೆಗೂ. ನಮ್ಮ ತಂದೆಯವ್ರು ಬೈತಾರೆ ಅಂತ ಹೇಳಲೇ ಇಲ್ಲ ನಾನು. ಹೊಲ್ಟಾಗ ನಮ್ಮ ಅಪ್ಪರಿಗೆ ಗೊತ್ತಾಗ್ಬಿಡ್ತು. ಗೊತ್ತಾದಾಗ ಎಲ್ಲಿಗೆ ಹೋಗ್ತಾ ಇದ್ರಿ? ಈಗ 50,000 ಬಂಡವಾಳ ಯಾವುದದು? ಹಾಲಿನಲ್ಲಿ ಸಾಲ ಮಾಡಿಕೊಟ್ಟಿದ್ದು. 50,000 ಸಾಲ ಮಾಡಿಕೊಟ್ಟಿದ್ದವರಿಗೆ ಅಲ್ಲಿ ಇಲ್ಲಿ. ಆಮೇಲೆ ನಮ್ಮ ಅಪ್ಪರು ಅದೇನು ಗೊತ್ತಾ, ಅವತ್ತು ಯುಗಾದಿ ಅಮಾವಾಸ್ಯೆ ಅಂತ ನಾವು ವ್ಯಾಪಾರ ಮಾಡಕ್ಕೆ ಹೋಗಿದ್ದು. ಅದು ನನಗೆ ಗೊತ್ತಿಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ನನಗೆ ಏನೂ ಗೊತ್ತಿಲ್ಲ. ನಾನು ಸುಮ್ಮನೆ ಹೋಗೋದಷ್ಟೇ. ಹುಡುಗ 35 ವರ್ಷ ನನಗೆ ಅವಾಗ. ಸುಮ್ಮನೆ ಹೋಗೋದಷ್ಟೇ. ಎಲ್ಲಿಗೆ ಹೋಗ್ತೀನಿ ಅಲ್ಲಿ ನಂದೇನು ಕೆಲಸ ಮಾಡ್ಕೊಂಬರ್ಬೇಕಷ್ಟೇ. ಹಬ್ಬ ಅಂತ ಗೊತ್ತಿಲ್ಲ, ಹುಣ್ಣಿಮೆ ಅಂತ ಗೊತ್ತಿಲ್ಲ, ಯಾರು ಬೈದ್ರು ಗೊತ್ತಿಲ್ಲ. ನನ್ನ ಮನಸ್ಸಿನಾಗೆ ಅಂತ ಅದು ಮಾಡ್ತಿದ್ದೆ. ಊರಾಗಿದ್ದಾಗಲೂ ಹಂಗೆ ಮಾಡಿದ್ದೀನಿ, ಇಲ್ಲೂ ಅಷ್ಟೇ. ಊರಾಗಿದ್ದಾಗೂ ಎಲ್ಲ ನಾವು ಯಾರ ಮಾತನ್ನ ಕೇಳ್ತೀವಿ. ನಾನು ಅಭಿವೃದ್ಧಿ ಮಾಡಿರೋದು ಊರಾಗೆ. ಹೇಳಿದ್ವಿ, ಊರೊಳಗೆ ಹೋದ್ರೆ ಯಾರು ಹೇಳ್ತಾರೆ ಏನು ಮಾಡಿದ್ದೀನಿ ಅಂತ. ಊರಲ್ಲೂ ಎಲ್ಲರಿಗೂ ನಾನು ಯಾವ್ಯಾವ ಹೊಸ ಬೀಜಗಳು ಹಾಕಬೇಕು, ಹೊಸ ಬೆಳೆ ಹೆಂಗೆ ಬೆಳಿಬೇಕು ಅಂತ ಎಲ್ಲ ಕಲಿಸಿದ್ದೀನಿ ಊರಲ್ಲೂ. ಹಂಗಾಗಿ ಇವತ್ತು ಕೂಡ ಎಲ್ಲರೂ ನೀವು ಊರು ಬಿಟ್ಟು ಹೋಗ್ಬಿಟ್ರಣ ಅಂತಾರೆ. ಇವತ್ತು ಕೂಡ ಎಷ್ಟೋ ಜನ ಅಂತಾರೆ ನನಗೆ. ಸರಿ, ಜಮೀನಿಂದು ವಿಚಾರ. ಆಮೇಲೆ ಕೊನೆಗೆ ಏನಾಯ್ತು, ಇದು ಇಲ್ಲಿಗೆ ಬರೋಕೆ ಹೊಲ್ಟ್ವಿ. ನಮ್ಮ ತಂದೆಯರಿದ್ದರು, ಎಲ್ಲಿಗೆ ಹೋಗ್ತಾ ಇದೆಯಾ ಅಂದರು. ಹಿಂಗೆ ಅವಾಗ ಹೇಳಿದ್ದು. ಆ ಕಾಡಕ್ಕೆ ತಗೊಂಡು ನಿನಗೆ ತಲೆ ಕೆಟ್ಟಿತ್ತಾ? ಯಾಕೆ ಇಲ್ಲೇನಾಗಿದೆ, ಯಾಕೆ ಹೋಗ್ತೀಯಾ? ಬೇಡ ಅಂದರು. ಇಲ್ಲ ಕಣಪ್ಪ, ನಾನು ಅದನ್ನು ವ್ಯಾಪಾರ ಮಾಡಿಬಿಟ್ಟಿದ್ದೀನಿ, ಹೋಗಲೇಬೇಕು ಅಂತ. ಇಲ್ಲ ಯಾಕೆ ಹೋಗ್ತೀಯಾ? ಶುರು ಮಾಡಿಬಿಟ್ರು. ಆಮೇಲೆ ನಮ್ಮ ಇಲ್ಲಿಗೆ ಒಬ್ರು ಐನಾರು ಕರ್ಕೊಂಬರೋಕ್ಕೆ ಅಂತ ಹೊಲ್ಟಿದ್ವಿ ಅವತ್ತು. ನಮ್ಮ ತಾಯಿ ಅಣ್ಣ ಒಬ್ರು, ನಮ್ಮ ಮಾವರು, ಅವರು ಒಬ್ರು ಬರೋಕೆ ಹೇಳಿದ್ದೆ. ಅವರು ಬಂದಿದ್ರು. ಕೂತ್ಕೊಂಡು ಏನು ಮಾಡೋ ಮಾವ, ನೀವು ಹೇಳ್ರಿ ಇಂದ ನಮ್ಮ ಮಾವಿಗೆ. ನಮ್ಮ ಮಾವ ಹೇಳಿದ್ರು ನಮ್ಮ ಅಪ್ಪ ಕೇಳಲಿಲ್ಲ. ಕೊನೆ ನಮ್ಮ ಅಪ್ಪರಿದ್ದರು, ಹಂಗಾರೆ ನೀನು ಹೋಗೋದಾದ್ರೆ ನಿನ್ನ ಪಾಲು ತಗೊಂಡು ಹೋಗ್ಬಿಡು ಅಂದರು. ಹಿಂಗೆ ಅಂದರು. ಹಂಗಂದ್ರೆ ಸುಮ್ಮನೆ ಆಗ್ತಾನೆ ಅಂತ ಅವ್ರದ್ದು. ಹಂಗಂದ್ರೆ ಸುಮ್ಮನೆ ಆಗ್ತಾನೆ ಅಂತ ನಾನು ಹೇಳಿದೆ ಒಂದೇ ಮಾತಲ್ಲಿ, ಅಪ್ಪ ನನಗೆ ಪಾಲೇ ಬೇಡ, ನೀವು ನನಗೆ ಅಲ್ಲಿ ಒಳ್ಳೇದಾಗ್ಬಿಟ್ಟು ನೀವೇನು ಕೊಡಬೇಡ ನನಗೆ ಅಂತ ಒಂದೇ ಮಾತಂದೆ. ಕೊನೆಗೆ ಅವ್ರು ಎಂಥ ಕಂಡೀಷನ್ ಹಾಕಿದ್ರು ಗೊತ್ತಾ? ನೀನು ಹಂಗಾರೆ ಬರ್ಕೊಟ್ಟು ಹೋಗು ಅಂದರು. ಹಂಗಂತ. ಆಯ್ತಪ್ಪ ನೀವು ಬರ್ತೀರಾ ಅಲ್ಲಿಗೆ ಅಂದೆ. ಬರ್ತೀನಿ ಅಂದರು. ಹಂಗಾರೆ ನಾನು ಬರ್ಕೊಡ್ತೀನಿ ಅಂದೆ. ಏನು ತಾಂಬರಗ್ರಿ ಅಂತ ಸೈನ್ ಹಾಕಿ ಕೊಟ್ಟೆ ಕೆಳಗಡೆ ಅಷ್ಟೇ. ನೀವೇನಾರ ಬರ್ಕೊಳ್ರಿ ಮೇಕೆ, ನೀವೇನಾರ ಬರ್ಕೊಳ್ಳಿ ಅಂತ. ನಮ್ಮ ತಾಯಿನೂ ಅಳ್ತಾ ಕೂತಿದ್ರು. ನನ್ನ ಮಗ ಹೋಗ್ತಾನೆ ಅಂತ ಇವತ್ತು ನನಗೆ ಕಣ್ಣೀರು ಬರುತ್ತೆ. ಇಲ್ಲಿ ಆಮೇಲೆ ಬಂದ್ವಿ ನಾವಿಲ್ಲಿಗೆ. ಅಪ್ಪರು ಬಂದಿದ್ರು. ಬಂದಾಗಿದೆ ಹಬ್ಬ ಮಾಡಿ ಪೂಜೆ ಮಾಡಿ ಎಲ್ಲ ಹೋದ್ರು. 30 ಎಕರೆ ಜಮೀನು. ಅವತ್ತು ನೀವು ಬಂದು ಜಮೀನು ಮಾಡಿದಾಗ ಬರಿಗೈಲಿ ಬಂದು ಮಾಡಿದ್ದೀರಿ? ಹೌದು. ಹುಟ್ಟು ಬಟ್ಟೆಯಲ್ಲಿ ಬಂದು ಊರಲ್ಲಿ ರೇಷನ್ ತಗೊಂಡು ಬಂದಿದ್ದೀನಿ ಅಡುಗೆಗೆ. ಇಲ್ಲಿಗೆ ತರಲಿಲ್ಲ. ಈಗ ಹುಟ್ಟು ಬಟ್ಟೆಯಲ್ಲಿ ಮನೆಗೆ ಬಂದು ಏನಿದ್ದಾವೆ ಹಾಸ್ಕೊಳಕ್ಕೆ ಓದ್ಕೊಳಕ್ಕೆ ತಗೊಂಡು ಟ್ರ್ಯಾಕ್ಟರ್ ಮೇಲೆ ಇಟ್ಕೊಂಡು ಬಂದ್ವಿ ಅಷ್ಟೇ. ಆಮೇಲೆ ಕೊಂಡ್ಕೊಂಡು ಇದು ಕಷ್ಟಪಟ್ವಿ ಅಂದ್ರೆ ಅಷ್ಟಿಷ್ಟಲ್ಲ. ದುಡ್ಡಿಲ್ಲ. ಅವಾಗ ಕಷ್ಟ ಮುಂದೆ ಏನು ಅಂತ ಯೋಚನೆ ಮಾಡಿಲ್ಲ ನಾನು. ಇದು ರಿಪೇರಿ ಮಾಡಕ್ ದುಡ್ಡು ಎಷ್ಟು ಬೇಕು, ಹೆಂಗ್ ಮಾಡೋದು ಅಂತ ಅದು ಯೋಚನೆ ಗೊತ್ತಿಲ್ಲ. ವ್ಯಾಪಾರ ಮಾಡ್ಬಿಟ್ರಿ. ಅಲ್ಲಿ ಊರಾಗೆಲ್ಲ ನಾವು ಸುಖ ಬೆಳೆದರು. ಊರಲ್ಲಿ ನಾವೇನು ಪರದಾಡದಾರಲ್ಲ. ಊರಲ್ಲಿ ನಾವು ಸ್ಥಿತಿವಂತರು, ಜಮೀನಿತ್ತು, ಎಲ್ಲ ಇತ್ತು ಅಲ್ಲಿ. ಅದು ಇದು ನನಗೆ ಮಾಡ್ಲೇಬೇಕು ಅಂತ ಆಸೆ, ಹಸುಕ್ ಹಾಕ್ಬೇಕು ಅಂತ. ಈಗ ಎಲ್ಲವನ್ನು ಬಿಟ್ಟು ಬರಿಗೈಲಿ ಬಂದು ಇದನ್ನ ಕೊಂಡ್ಕೊಂಡಾಗ ಇದಕ್ಕೆ ಟ್ರ್ಯಾಕ್ಟರ್ ಡೀಸೆಲ್ ಹಾಕ್ಸೋ ಬೆಳಗ್ಗೆ 6 ತಗರ ದುಡ್ಡಿಗೆ ಹೋಗ್ಬೇಕು. ಟ್ರ್ಯಾಕ್ಟರ್ ನಂದು ಅಲ್ಲಿ ಚೀಟಿ ಕಟ್ಟಿ ಟ್ರ್ಯಾಕ್ಟರ್ ನಾನು ತಗೊಂಡಿದ್ದೆ. ನಮ್ಮ ಅಪ್ಪರ ಹತ್ರ ದುಡ್ಡು ಕೊಡಿಸಿರಲ್ಲ ಅದಕ್ಕೆ. ಹಂಗಾಗಿ ನಾನು ಟ್ರ್ಯಾಕ್ಟರ್ ತಗೊಂಡ್ಬಿಟ್ಟೆ. ಸರಿ. ಆಮೇಲೆ ಇಲ್ಲಿ ಬಂದ್ಮೇಲೆ ಏನಾಯ್ತು, ಅಂತೂ ಕಷ್ಟ ಸುಖ ಅಂತೂ ಮಾಡ್ತಾ ಇದ್ವಿ. ನಮ್ಮ ಮನೆಯವ್ರ ಅವ್ರ ಅಣ್ಣ ಬೈದ ಅಂತ ಹೊಲ್ಟ್ಬಿಟ್ಟ ಊರ್ ಕಡೆಗೆ. ನಾನಿರಲ್ಲ ಅಂತ ನಾನು ಒಬ್ಬಂಟಿಗೆ ಆಗ್ಬಿಟ್ಟೆ. ಆಮೇಲೆ ನಮ್ಮ ಮನೆಯವ್ರ ಮಾವ ಒಬ್ರಿದ್ದು, ಅಕ್ಕ ಇದ್ರಲ್ಲ, ಅಕ್ಕನ ಗಂಡಿದ್ದ. ಅವರು ಫಸ್ಟಿಗೆ ಕೇಳಿದ್ರು 30 ಎಕರೆ ಇದ್ದಾಗ ನಮಗೊಂದು 10 ಎಕರೆ ಕೊಡಪ್ಪ ಅಂದ್ರು. ನೋಡ್ರಿ ನಾವಿಬ್ಬರಿಗೆ 15 ಎಕರೆ ಸರಿ ಆಗುತ್ತೆ, ನಾವು ಕೊಡಲ್ಲ ನಿಮಗೆ ಅಂದೆ ಅವ್ರಿಗೆ. ಅವತ್ತು ಅವರು PhD ಡಾಕ್ಟರ್ KB ವೀರಪ್ಪ ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ಆಗಿದ್ರು ಯೂನಿವರ್ಸಿಟಿ ಕಾಲೇಜಲ್ಲಿ, ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತ ಪ್ರೊಫೆಸರ್ ಆಗಿದ್ರು ಅವರು. ಅವ್ರ ಗಂಡ ಅಂದ್ರೆ ನಮ್ಮ ಮನೆಯವ್ರ ಮಾವ ಅವರು, ಹುಬ್ಳೂರೇ ಅವ್ರದ್ದು. ಇವ್ರ ಅಕ್ಕನೇ ಕೊಟ್ಟಿತ್ತು ಅವರಿಗೆ. ಸರಿ. ಹಂಗಾಗಿ ಅವರು
ಕೇಳಿದಾಗ ನಾನು ಆಗಲ್ಲ ಅಂದೆ, ಕೊಡಲ್ಲ ಅಂದೆ. ಕೊನೆಗೆ ಇವ್ನು ಬಿಟ್ಟೋಗ್ಬಿಟ್ನಲ್ಲ, ಈಗ್ಲಾರ ಕೊಡ್ತೀನಪ್ಪ ಅಂದರು. ತಗೊಳ್ರಿ ಹಿಂದೆ. ಬಟ್ ಅವರು ನನಗೇನು ವ್ಯವಸ್ಥಿತವಾಗಿ ದುಡ್ಡು ಕೊಡಲಿಲ್ಲ. ಸಾಲ ಎಲ್ಲ ನಾನೇ ತೀರಿಸಿದೆ, ಬ್ಯಾಂಕಿನ ಸಾಲ. ಆ ಕಡೆ ತೆಂಗಿನ ತೋಟ ಎಲ್ಲ ಅಭಿವೃದ್ಧಿ ಮಾಡಿದ್ದು ನಾನೇ, ತೆಂಗೆಲ್ಲ ಹಾಕಿ. ಇಷ್ಟರಲ್ಲೂ ನಾನು ಬೆಳೆ ಬೆಳ್ಕೊಂಡಿದ್ದು 1 ವರ್ಷ ಆಗಿಲ್ಲ. 1 ವರ್ಷ ಆಗಿತ್ತೆ ಈ ಜಮೀನ. ನಾನು 1 ವರ್ಷ ಮಾತಾಡಿದ್ರೆ ಜಗಳಕ್ಕೆ ಬಂದ್ಬಿಟ್ಟ. ಬಿಟ್ಟೋಗ್ರಿ, ಇಲ್ಲ ದುಡ್ಡು ಕೊಡ್ರಿ. ಮಾಡ್ಬಿಟ್ಟಿದ್ರಿ ಇಂಪ್ರೂವ್ಮೆಂಟ್ ಬಂದು ತೋಟ ಬಿಟ್ಟು ಹೋಗ್ರಿ. ನಾನು 1 ವರ್ಷ ಮಾತಾಡಿದ್ದು, 1 ವರ್ಷ ಮಾತಾಡಿಲ್ಲ ಅನ್ಕೋತ್ಕೊಂಡ್ಬಿಟ್ಟು ಅಂತ. ಅವಾಗ ಏನು ಮಾಡೋದಪ್ಪ, ಭಾಳ ಯೋಚನೆ. ಮಾಡಿಸಿರ್ಲಿಲ್ಲ. ಇನ್ನು ಬರೀ ಮಾತುಕತೆ, ಅಗ್ರಿಮೆಂಟು ಕೂಡ ಮಾಡ್ಕೊಟ್ಟಿರ್ಲಿಲ್ಲ. ನನಗೆ ವ್ಯವಹಾರನೂ ಗೊತ್ತಿರಲಿಲ್ಲ ಅವಾಗ. 35 ವರ್ಷ ಏನು ವ್ಯವಹಾರ ಗೊತ್ತಿರುತ್ತೆ ಅವತ್ತಿನ ಕಾಲದಲ್ಲಿ, 87ನೇ ಇಸ್ವಿಲಿ. ಆ 8 ಎಕರೆ ಕೆಳಗಡೆ ಜಾಗ, 10 ಎಕರೆ ಕೆಳಗಡೆ ಜಾಗ ಇತ್ತು. ಅದಕ್ಕೆ ನಾನು ಫುಲ್ ಬಾಳೆ ಹಾಕಿದ್ದೆ, ಪಚ್ಚ ಬಾಳೆ ಮತ್ತು ಪುಟ್ಟ ಬಾಳೆ ಅವತ್ತಿನ ಕಾಲದಲ್ಲಿ ಹಾಕಿದ್ದೆ. ಸುಮಾರು 2-3 ಲಕ್ಷ ಖರ್ಚು ಮಾಡಿದ್ದೆ ಅದಕ್ಕೆ ಸಾಲ ಮಾಡಿ. 10 ಎಕರೆ ಬಾಳೆ ಹಾಕ್ಬೇಕು ಅಂತ ಹುಡುಗಟ್ಟನೆ. ಅದು ಇನ್ನೇನು ಗೊನೆ ಬಿಡಕ್ಕೆ ಬಂದಿತ್ತು ಕಣ್ರಿ. ಅವತ್ತು ಕೇವಲ 3 ಲಕ್ಷ ಕೊಟ್ಟೆ 10 ಎಕರೆನ. 3 ಲಕ್ಷ ಖರ್ಚು ಮಾಡಿ 3 ಲಕ್ಷ ಕೊಟ್ಟೆ ಅದನ್ನು ಅವರಿಗೆ. ಅವ್ರು 3 ಲಕ್ಷ ಕೊಟ್ಟರು. ಆಮೇಲೆ ನಾನು ಸಾಲ ಮಾಡಿದ್ದೆಲ್ಲ ಮತ್ತೆ ತೀರ್ಸಂಗಾತು. ಅವ್ರ ದುಡ್ಡು, ನನ್ನ ಹತ್ರ ದುಡ್ಡು ಎಲ್ಲ ಸೇರಿಸಿ ಇದು ಮಾಡಿದೆ. ಹಂಗೂ ನನಗೇನಾಯಿತು, ಅವನು ಮತ್ತೆ ಬಂದಲ್ಲ ಮಾತಾಡೋಕ್ಕೆ. ನನಗೆ ಇದು ಲೇಟ್ ಆಗಿದೆ, ಜಾಸ್ತಿ ದುಡ್ಡು ಕೊಡ್ಬೇಕು ಅನ್ಕೊಟ್ಬಿಟ್ಟ. 1,22,000 ಕೊಡ್ಬೇಕಾಯ್ತು ನಾನು. ನನಗೆ 3 ಲಕ್ಷ ಕೊಟ್ರಿ ಅಂತ ಕೂತ್ಕೊಂಡ್ಬಿಟ್ಟ. ಮತ್ತು ಎಡವಟ್ಟು. ಏನು ಮಾಡೋದು, ತಲೆ ಕೆಟ್ಟೋಯ್ತು. ಅವತ್ತು ನಾವು ಅಪ್ಪರ ಹತ್ರಕ್ಕೆ ಹೋದೆ ನಾನು ಮತ್ತೆ. ಅಪ್ಪ ನನಗೊಂದು 70, ನಾನು ದುಡ್ಡೆಲ್ಲ ಹೊಂದಿಸಿ 75,000 ಸಾಲ್ದಂಗೆ ಆಯ್ತು ನನಗೆ. ಅಪ್ಪ ಒಂದು 75,000 ಬೇಕು ಅಂತ ಕೇಳಿದೆ ನಮ್ಮ ಅಪ್ಪರನ್ನ. ನಮ್ಮ ಅಪ್ಪರಿದ್ದರು, 75,000 ಕೊಟ್ಟರೆ ನೀನೇನು ಕೇಳಲ್ವ ಅಂದರು ಮತ್ತೆ. ನಾನು ಅವತ್ತೇ ಕೇಳಲ್ಲ ಅಂದಿನಿ, ಇವತ್ತೇ ಕೇಳೋಣಪ್ಪ, ಕೊಡ್ರಿ ಹಂಗಾರೆ 75,000 ಅಂದೆ. ಅವ್ರು ಅವತ್ತು ಅವ್ರಿಗೆ ಕಷ್ಟ ಇತ್ತು, ಅವರು ಒಂದು 50,000 ಹೊಂದಿಸ್ಕೊಟ್ರು ಅವತ್ತು. ನೀ 25,000 ಕೊಡಲಿಲ್ಲ ಅವತ್ತು. ಅಲ್ಲಪ್ಪ ನಾನು 75,000 ಬೇಕಾಯ್ತು ಕಣಪ್ಪ. ಇಲ್ಲ ಕಣ, 25,000 ಇಲ್ಲ, 50,000 ಇತ್ತು ಅಷ್ಟೇ. ಏನು ಮಾಡೋಣ ನಾನೀಗ, ಏನಾರ ಮಾಡ್ಕೊ ಆಮೇಲೆ ಹೊಂದಿಸ್ಕೊಡ್ತೀನಂತೆ ಅಂದರು. ಆಮೇಲೆ ನಾನು ಸುಮ್ಮನೆ ಬಂದೆ ಇತ್ಲಾಗಿ. ಈಗ ಸರ್ ಈಗ ಇಲ್ಲದೇ ಬೇಡ ಅಂದರೆ ಬಿಡು ಅಂದರು. ಸರಿನಪ್ಪ ಅಂತ 15 ಇಸ್ಕೊಂಬಂದೆ. ಬಂದು ಏನನ್ನ ಮಾಡಿ ಇನ್ನೆಲ್ಲೆಲ್ಲ ಒಂದು 25,000 ಹೊಂದಿಸಿ ರಿಜಿಸ್ಟರ್ ಮಾಡಿಸ್ಕೊಂಡ್ವಿ. ಎಲ್ಲ ಆಯಿತು. ತದನಂತರ ಮತ್ತೆ ಅದರ 4 ಎಕರೆ 5 ಎಕರೆ ಯಾರ್ಯಾರ ಹೆಸರಾಗ ಇತ್ತು, ಅವನ ಹೆಸರಾಗ ಇರಲಿಲ್ಲ. ಅವ್ನು ಮಾಡ್ಕೊಡ್ಲಿಲ್ಲ, 8 ಎಕರೆ ಮಾಡ್ಕೊಡ್ಲಿಲ್ಲ. ಅದು ಒಬ್ರು ಬೂದಿಗುಡ್ಡೆ ಸಾಬ್ರು ಅಂತ ಸಕ್ಕರಪಟ್ಟಣ ಹತ್ರ ಇದ್ರು ಅವರು. ಅವ್ರೀಗ ಸತ್ತೋದ್ರು. ಅವ್ರಿಗೆ ಮತ್ತೆ 80,000 ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡೆ ಮತ್ತೆ ಎಕ್ಸ್ಟ್ರಾ. ಇದು ನಂದು ಕಷ್ಟಪಟ್ಟಿದ್ದು ಅಂದರೆ ಅದು ಹೇಳ್ಬಾರ್ದು. ಇಷ್ಟೆಲ್ಲ ಕಷ್ಟ ಅನುಭವಿಸ್ಕೊಂಡ್ರು ದೇವರು ನೆಮ್ಮದಿ ಕೊಟ್ಟಿದ್ದಾನೆ ಇವತ್ತು. ಅವತ್ತು ನಮ್ಮ ತಂದೆರ ಹತ್ರ 25,000 ಕೇಳೋಕ್ಕೆ ಅಂತ ಹೋದೆ. ನಮ್ಮ ಅಪ್ಪರು ಯಾಕೋ ನನ್ನ ಮಾತಾಡಿಸ್ಲಿಲ್ಲ. 25,000 ಸಲ ನಮ್ಮ ಅಪ್ಪ ಮಾತಾಡಿಸ್ಲಿಲ್ಲ ಅಂತ ನಾನು ದುಡ್ಡು ಕೇಳೋದು ಬಿಟ್ಟೆ. ಅದಕ್ಕೆ 25 ಕೇಳೋಕ್ಕೆ ಹೋಗಲಿಲ್ಲ. ಈಗ 25,000 ಅಪ್ಪ ನನಗೆ ಬೇಕಲ್ಲ, ಕಷ್ಟ ಅಂತ ಕೇಳಲೇಬೇಕಲ್ಲ. ಯಾರು ಕೊಡ್ತೀನಿ ಅಂದಿದ್ರಲ್ಲ, ಹೋಗಿ ಕೇಳಕ್ಕೆ ಹೋದ್ರೆ ಕೊಡಲಿಲ್ಲ. ಅವ್ರು ಯಾಕಂದ್ರೆ ನಾನು ಮಾತಾಡಿಸ್ಲಿಲ್ಲ ಸರಿಯಾಗಿ. ತಂದೆ ನಾ 25,000 ಮಾತಾಡ್ಸೋದು ನಾನು ಬಿಟ್ಟರೆ ನನ್ನ ಮನುಷ್ಯ ಆಗಲ್ಲ ಅಂತೇಳಿ ಇವ್ರು ಕೊಡ್ಲಿಲ್ಲ. ಚಿಂತೆ ಇಲ್ಲ, ನಾನು ಅವತ್ತೇನ ಕೇಳಲಿಲ್ಲ. ಕೊನೆಗೆ ನನ್ನ ಆಸ್ತಿನ ಎಲ್ಲರಿಗೂ ಹಂಚಿಕೊಟ್ರಲ್ಲ. ಆವಾಗ ಅಪ್ಪ ನನಗೆ ಹೆಂಗೂ 25,000 ಕೊಟ್ಟಿಲ್ವಲ್ಲ ನೀವು, ಇದೊಂದು 1 ಎಕರೆ ಎರವಲ ಕೊಡ್ರಿ ಹಿಂದೆ. 1 ಎಕರೆ ಎರವಲ ಕೊಟ್ಟಿದ್ರು ಊರಲ್ಲಿ. ಇನ್ಯಾವ ಪಾಲು ನಾನು ತಾಳಿಲ್ಲ ಊರಲ್ಲಿ. ಆ 1 ಎಕರೆ ಎರವಲನ್ನ ನನ್ನ ತಮ್ಮನಿಗೆ ವಹಿಸಿ, ಅವನಿಗೆ ಇಲ್ಲೊಂದು ಎಕರೆ 2-3 ಎಕರೆ ಕೊಡಿಸಿದ್ದು, ಅದನ್ನು ನಾನು ವಹಿಸ್ಕೊಂಡೆ. ಒಂದಷ್ಟು ದುಡ್ಡು ಅವನಿಗೆ ಕೊಟ್ಟು ವಹಿಸ್ಕೊಂಡು ಒಟ್ಟು ಈ ಥರನ ಒಂದು ಯಾರೇ ಜಗಳ ಆಡ್ದಂಗೆ, ಯಾವುದೇ ಕಷ್ಟ ಬಂದರೂ ಯಾರ ಕೈಲೂ ಜಗಳ ಆಡ್ದಂಗೆ, ದುಮ್ಮೆ ಮಾಡ್ದಂಗೆ ನಾನು ಮಾಡ್ಕೊಂಡು ಹೋಗಿದ್ದೀನಿ. ದೇವ್ರು ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇವತ್ತು ಇದರಲ್ಲೇ ದುಡಿದು 26 ಎಕರೆ ಜಮೀನು ನನ್ನ ಹೆಸರಲ್ಲಿದೆ. ನನ್ನ ಹೆಂಡತಿ ನನ್ನ ಹೆಸರು, ಇಬ್ಬರ ಹೆಸರಿಂದ 26 ಎಕರೆ ಜಮೀನಿದೆ. ಇಲ್ಲಿ 30 ಎಕರೆ ಇತ್ತಲ್ಲ, ಅಲ್ಲ ನಿಜವಾದ ಮಣ್ಣಿನ ಮಗ ಅಂತ ನೀವೇ. 30 ಎಕರೆನಲ್ಲಿ 30 ಎಕರೆ ನಾನು ಅವತ್ತು ಕಳ್ಕೊಂಡ್ರು ವರ್ಷ ಡಿವೈಡ್ ಮಾಡಿ ಇವತ್ತು ಮತ್ತೆ ಅದೇ 26 ಎಕರೆ ನನ್ನ ಹೆಸರಲ್ಲಿ ಇದೆ. ಅಂದರೆ ಬಂದಿದೆ ವಾಪಸ್ಸು. ಇನ್ನೊಂದು 4 ಎಕರೆ ಬರೋದಿದೆ ಕೆಳಗಡೆ, ಅದಕ್ಕೂ ಅಡ್ವಾನ್ಸ್ ಕೊಟ್ಟಿದ್ದೀನಿ. ಇಲ್ಲ 30 ಎಕರೆನೇ ಆಗ್ಬಿಡುತ್ತೆ. 30 ಎಕರೆನೇ 30 ಎಕರೆ ಕಳ್ಕೊಂಡಿದ್ದು 30 ಎಕರೆ ಅಂದರೆ ಬೇರೆ ಬೇರೆ ಜಾಗದಲ್ಲಿ ಇದೆ. ಅಲ್ಲ ಎಲ್ಲೆಲ್ಲರೂ ಇರಲಿ, ಅದಕ್ಕೆ ಮನೆ ಬಿಟ್ಟು ಬಂದು 30 ಎಕರೆ ಆಸ್ತಿ ಮಾಡಿ ಬೇರೆ ಬೇರೆ ಕಡೆ ಇರೋದು ಖುಷಿ. ಯಾಕಪ್ಪ ಅಂದರೆ ಇಲ್ಲಿ ಮಳೆ ಬರೋದು, ಅಲ್ಲಿ ಮಳೆ ಬಂದಿರುತ್ತೆ, ಅಲ್ಲಿ ಮಳೆ ಬರೋದು, ಅಲ್ಲಿ ಮಳೆ ಬಂದಿರುತ್ತೆ. ಎಲ್ಲರ ಒಂದು ಕಡೆ ನಾವು ಉದ್ಧಾರ ಆಗ್ತೀವಿ. ಅಣ್ಣ, ಒಂದು ನಿಮ್ದು 30 ಎಕರೆ ಎಲ್ಲೆಲ್ಲೋ ಇದ್ರು, ಎಲ್ಲೂ ಅರ್ಧ ಎಕರೆ 1 ಎಕರೆ ಇಲ್ಲ. 4 ಎಕರೆ 5 ಎಕರೆ 6 ಎಕರೆ ಅದಕ್ಕೆ ಒಂದೊಂದು ಫ್ಲಾಟ್ 4 ಎಕರೆಗಿಂತ ಕಡಿಮೆ ಬರೋಕ್ಕೆ ಅನುಕೂಲ ಇದೆ. ಆಮೇಲೆ ಹೋಗ್ತೀವಿ ಬರ್ತೀವಿ. ಇವತ್ತು ವೆಹಿಕಲ್ ಇದಾವೆ, ಹೋಗ್ತೀವಿ ಬರ್ತೀವಿ. ಅವತ್ತಿನ ಕಾಲ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ವಿ, ಇವತ್ತು ಕಾರ್ ತಗೊಂಡು ಹೋಗ್ತೀವಿ. ಕಾರ್ ತಗೊಂಡು ಎಲ್ಲ ದುಡಿಮೆ ಮಾಡಿದ್ದೀವಿ. ಅಲ್ಲ ಲೋಕಣ್ಣರ್, ಇದೇನು ಗುಂಡಿ ತಗ್ಸಿ ಏನು ಮಾಡೋದು? ಬೇವಿನ ಹಿಂಡಿ ಹಾಕಿದ್ದೀನಿ. ಬೇವಿನಿಗೆ ಎಷ್ಟಾಗಲ್ಲ ತಗ್ಸಿ? 1 kg ಹಾಕಿದ್ದೀನಿ. ಹಿಂಗೊಂದು 3 ಅಡಿ, ಹಿಂಗೊಂದು 1 ಅಡಿ ಆಳ, 1 ಮುಕ್ಕಾಲು. ಇದ್ರ ಮೇಲೆ ದನಿನ ಗೊಬ್ಬರ, ಇದ್ರ ಮೇಲೆ ದನಿ ಗೊಬ್ಬರ ಹಾಕ್ತೀವಿ ನೋಡಿ. ಈಗ ಅಲ್ಲಿ ಹಾಕಿದಿರಲ್ಲ ಈ ಥರ ದನಿ ಗೊಬ್ಬರ ಬೇವಿನ ಹಿಂಡಿ ಹಾಕಿ ಈ ಥರ 2 ಮಂಕ್ರೆ ಹಾಕ್ಸ್ಬಿಡ್ತೀನಿ 2 ವರ್ಷಕ್ಕೊಂದ್ಸರಿ. 2 ತಟ್ಟಿ
ಅದಕ್ಕೆ ಪ್ರತಿ ವರ್ಷ ನಾವು ಹಾಕ್ಸಕ್ಕೆ ಗುಂಡಿ ತೆಗೆ ಲೇಬರಿಗೆ ಖರ್ಚು ಭಾಳ ಬರುತ್ತೆ. ಕರೆಕ್ಟ್. ಅದಕ್ಕೆ ಮಾಡ್ತೀವಿ ಅಂದ್ರೆ ಒಂದೇ ಸರಿ 2 ಹಾಕಿ ಮುಂದಿನ ವರ್ಷಕ್ಕೆ ಹಾಕಲ್ಲ, ಅದ್ರ ಮುಂದಿನ ವರ್ಷಕ್ಕೆ ಮುಂದೆ ವರ್ಷಕ್ಕೆ ಒಂದು 8 ಎಕರೆಗೆ ಈಗ ಮುಂದೆ 8 ಎಕರೆ ಮುಂದಿನ ವರ್ಷ ಹಂಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗೋದು. 2 ಮಂತ್ರಿ ಹಾಕ್ಬಿಡ್ತೀವಿ. ರೈಟ್. ಇದು ಬೇವಿನ ಹಿಂಡಿನ ನಾವು ಇಲ್ಲಿ ಬುಕ್ಕಂಬೂದಿ ಅಂತಿದೆ, ಅವ್ರು ನಮ್ಮ ಇದ್ರಿಗೆ ಮಾಡ್ಕೊಡ್ತಾರೆ, ಪೌಡ್ರ್ ಮಾಡ್ಕೊಡ್ತಾರೆ. ಹೌದಾ? ಅವ್ರ ಹತ್ರ ಮಾಡಿಸ್ಕೊಂತ. ಓಕೆ. ಇದು ಜಾಯ್ಕಾಯಿಗೆ ಎಂಥದ್ದು? ಕೋಕೋ ಮತ್ತೆ ಹಾಕಿದೀವಿ ಇದಕ್ಕೆ. ಮತ್ತೆ ಕೋಕೋ ಗಿಡ ಮತ್ತೆ ಹಾಕಿದ್ರಿ? ಈ ಕಡೆ ಹಾಕಿರ್ಲಿಲ್ಲ. ಎಷ್ಟು ಬಂದು ಕೋಕೋ ಗಿಡ ಹಾಗಾರೆ? ಕೋಕೋ ಆ ಕಡೆ ಮೊದ್ಲು ಹಾಕಿದ್ವಿ, ಹಾಕಿರ್ಲಿಲ್ಲ. ಈಗ ನಾನೇ ಸಸಿ ಮಾಡಿ ನಾನೇ ನೆಟ್ಟಿರೋದು. ಮತ್ತೆ ಹೊಸ್ದಾಗಿ ಹಾಕಿದೀವಿ ಇದನ್ನ. ಸರಿ. ನೀವು ನಾವು ಲಾಸ್ಟ್ ಟೈಮ್ ಬಂದಾಗ ಸಸಿ ಇದ್ದು ಸಸಿ ಮನೆ ಇದ್ವಲ್ಲ ಅವು. ಸರಿ. ಇದರಲ್ಲಿ ಏನೋ ಬೇರೆ ಗೊಬ್ಬರ ಹಾಕ್ತೀನಿ ಕಾಣುತ್ತೆ. ಇದು ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಸೇರಿಸಿ ಹಾಕಿರೋದು. ಜಿಂಕು ಮೆಗ್ನೀಷಿಯಂ ಬೋರಾನ್ ಬರುತ್ತಲ್ಲ, ಅದನ್ನು ಸೇರಿಸಿ ಹಾಕಿರೋದು.